ಇದೀಗ ರಾಹುಲ್ ಗಾಂಧಿ ಅವರು ಈ ಚುನಾವಣೆ ಮುಗಿಯೋ ತನಕ ಖಾಲಿ ಚೊಂಬನ್ನ ಬಿಜೆಪಿಗೆ ತೋರಿಸೋದು, ಮೋದಿ ಕಾಲು ಎಳೆಯೋದನ್ನ ಬಿಡೋ ಪ್ರಸಂಗಗಳು ಅಥವಾ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ವಿಜಯಪುರ ಬಳ್ಳಾರಿಯಲ್ಲಿ ಒಂದು ರ್ಯಾಲಿಯಲ್ಲಿ ಅಥವಾ ಸಮಾವೇಶದಲ್ಲಿ ಭಾಗವಹಿಸಿದ ರಾಹುಲ್ ಗಾಂಧಿ ಮೋದಿಯನ್ನ ಯಾವ ರೀತಿಯಾಗಿ ಟೀಕಿಸಿದ್ದಾರೆ ನೋಡ್ತಾ ಹೋಗೋಣ. ಬಳ್ಳಾರಿಯಲ್ಲಿ ರಾಹುಲ್ ಗಾಂಧಿ ಅಬ್ಬರ, ಮೋದಿ ವಿರುದ್ಧ ರಾಹುಲ್ ಚೊಂಬಾಸ್ತ್ರ, ಚೊಂಬು ಪ್ರದರ್ಶಿಸಿ ಬಿಜೆಪಿ ವಿರುದ್ಧ ವಾಗ್ದಾಳಿ. ಮೂರನೇ ಹಂತದ ಲೋಕಸಭಾ ಚುನಾವಣೆಯ ಪ್ರಯುಕ್ತ ವಿಜಯಪುರ ಬಳ್ಳಾರಿಯಲ್ಲಿ ರಾಹುಲ್ ಗಾಂಧಿ ಮತಬೇಟೆ ನಡೆಸಿದರು. ಪ್ರಧಾನಿ ಮೋದಿಯನ್ನ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸಿದ್ರು. ಮಾತಿಗೂ ಮೋದಿಯನ್ನ ಕುಟುಕಿದ ರಾಗ ಚೊಂಬು ತೋರಿಸುವ ಮೂಲಕ ಬಿಜೆಪಿಗೆ ಹೊಸ ವ್ಯಾಖ್ಯಾನವನ್ನೇ ನೀಡಿದ್ರು. ಮೋದಿ ಸೋಲಿನ ಭೀತಿಯಲ್ಲಿ ಹೆದರಿದ್ದಾರೆ, ಗಾಬರಿಗೊಂಡಿದ್ದಾರೆ. ಇದು ಅವರ ಇತ್ತೀಚಿನ ಭಾಷಣಗಳಲ್ಲಿ ವ್ಯಕ್ತವಾಗ್ತಿದೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ವೇದಿಕೆಯ ಮೇಲೆಯೇ ಅವರು ಕಣ್ಣೀರು ಹಾಕಬಹುದು. ದಿನದ 24 ಗಂಟೆಯೂ ಕೂಡ ನಿಮ್ಮ ಹಾದಿ ತಪ್ಪಿಸಲಿಕ್ಕೆ ಮೋದಿ ಪ್ರಯತ್ನಿಸ್ತಿದ್ದಾರೆ. ಕೆಲ ದಿನ ಅವರು ಪಾಕಿಸ್ತಾನ, ಚೀನಾ ಅಂತಾರೆ, ಇನ್ನು ಕೆಲವು ದಿನ ಅವರು ತಾಳಿ ಬಗ್ಗೆ ಮಾತನಾಡ್ತಾರೆ, ಮೊಬೈಲ್ ಲೈಟ್ ಅನ್ನು ಆನ್ ಮಾಡಿ ಅಂತಾರೆ ಅಂತೇಳಿ ಮೋದಿ ಶೈಲಿಯಲ್ಲಿಯೇ ಅವರನ್ನ ರಾಹುಲ್ ಅಣಕಿಸಿದ್ದಾರೆ. प्रधानमंत्री के भाषण देखते हो, घबराए हुए हैं, शायद कुछ ही दिनों में स्टेज पे आंसू निकल आए. 24 घंटा आपका ध्यान इधर उधर करते रहते हैं. कभी पाकिस्तान की बात होगी, कभी चाइना की बात होगी, कभी थाली बजवाएंगे, कभी मोबाइल फोन की लाइट जलवाएंगे. ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಪರ ಪ್ರಚಾರ ನಡೆಸಿದ ರಾಹುಲ್ ಗಾಂಧಿ ಉರಿ ಬಿಸಿಲಿನ ಮಧ್ಯೆ ಅಬ್ಬರದ ಪ್ರಚಾರ ನಡೆಸಿದರು. ಬಳ್ಳಾರಿಯನ್ನ ಜೀನ್ಸ್ ಉದ್ಯಮದ ನಗರವನ್ನಾಗಿಸುವ ಗುರಿ ನನ್ನದಿದೆ. ನಾನು ಈ ಸಂಬಂಧ ಸಿದ್ದರಾಮಯ್ಯ ಜೊತೆಗೆ ಮಾತನಾಡಿದ್ದೇನೆ ಅಂತ ಹೇಳಿ ರಾಹುಲ್ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವೆ ಅಂತ ವಾಗ್ದಾನ ಕೊಟ್ಟರು. मैं यहाँ आया था, चुनाव में मैंने आपसे कहा था कि हम 5 गारंटी देंगे, वो हमने पूरी कर दी. मैं जो कहता हूँ मैं करके दिखा देता हूँ. मैंने बेल्लारी से एक और वायदा किया था. मैंने कहा था कि बेल्लारी को दुनिया का जीन्स कैपिटल बनाया जाएगा. ಒಟ್ನಲ್ಲಿ ಬಳ್ಳಾರಿಯಲ್ಲಿ ಲೋಕಸಭಾ ಚುನಾವಣೆಯ ಕಣ ರಂಗೇರ್ತಿದೆ. ಬಿಸಿಲ ಜೊತೆಗೇನೆ ರಣಕಣ ಕೂಡ ರಂಗೇರ್ತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರ ನಡೆಸಿದ್ದು ಚೊಂಬನ್ನು ಪ್ರದರ್ಶಿಸಿ ಮೋದಿ ವಿರುದ್ಧ ಕುಟುಕಿದ್ದಾರೆ. ಪಬ್ಲಿಕ್ ಟಿವಿ, ಬಳ್ಳಾರಿ.